ಕರ್ನಾಟಕದಲ್ಲಿ 2000 ವರ್ಷ ಮಣ್ಣಲ್ಲಿ ಮುಚ್ಚಿದ್ದ ಬುದ್ಧನ ಸಾಮ್ರಾಜ್ಯ ಸಿಕ್ಕಿದೆ ಗೊತ್ತಾ? ಕಲಬುರಗಿ ಬಳಿ ಕನಗನಹಳ್ಳಿ ಸನ್ನತಿ. ಇಲ್ಲಿ ಒಂದು ಮಣ್ಣಿನ ದಿಬ್ಬ ಇತ್ತು. ಜನ ಅದನ್ನ ಭೂತನ ದಿಬ್ಬ ಅಂತ ಕರೀತಿದ್ರು. 1990ರಲ್ಲಿ ಅಗೆಯಲು ಶುರು ಮಾಡಿದ್ರು. ಒಳಗೆ ಸಿಕ್ಕಿದ್ ನೋಡಿ ಎಎಸ್ಐ ಬೆಚ್ಚಿ ಬಿದ್ರು. 60 ಅಡಿ ದೊಡ್ಡ ಬುದ್ಧನ ಸ್ತೂಪ. ಅದು ಅಶೋಕ ಚಕ್ರವರ್ತಿಯೇ ಕಟ್ಟಿದ್ದು. ಶಾಸನ ಸಿಕ್ಕಿತು ರಾಯೋ ಅಶೋಕ. ಅಶೋಕನ ನಿಜವಾದ ಹೆಸರು ಇರೋದು ಇಲ್ಲಿ ಮಾತ್ರ. ಅದರಲ್ಲೂ ಒಂದು ಶಿಲ್ಪ, ಬುದ್ಧನ ನಿಜವಾದ ಮುಖ. ಬುದ್ಧನನ್ನ ನೋಡಿದವರೇ ಕೆತ್ತಿದ ಶಿಲ್ಪ. ಜಗತ್ತಿನಲ್ಲಿ ಇರೋದು ಇದೊಂದೇ. ಒಂದು ಇಡೀ ಬುದ್ಧನ ನಗರ, ವಿಶ್ವವಿದ್ಯಾಲಯ, ಸಾವಿರಾರು ಬೌದ್ಧ ಭಿಕ್ಷುಗಳು ಇದ್ದ ಜಾಗ. ಒಂದು ಪ್ರವಾಹದಲ್ಲಿ ಒಂದೇ ರಾತ್ರಿಯಲ್ಲಿ ಮಣ್ಣಲ್ಲಿ ಮುಚ್ಚಿ ಹೋಯಿತು. ಇಂದಿಗೂ ಅಗೆಯುತ್ತಲೇ ಇದ್ದಾರೆ. ಒಳಗಿಂದ ಬುದ್ಧನ ಮೂರ್ತಿಗಳು ಬರುತ್ತಲೇ ಇವೆ. ಕರ್ನಾಟಕದ ಅತಿ ದೊಡ್ಡ ಬೌದ್ಧ ರಹಸ್ಯ. ಮನೆಗೆ ಶಾಂತಿ ತರುವ ಮೆಡಿಟೇಟಿಂಗ್ ಬುದ್ಧ ಐಡಲ್. ರಾಯಲ್ ಬ್ಲಾಕ್ ಮತ್ತು ಗೋಲ್ಡ್ ಡಿಸೈನ್ ಲಿವಿಂಗ್ ರೂಮ್ಗೆ ಪರ್ಫೆಕ್ಟ್ ಡೆಕೋರ್. ನಿಮ್ಮ